ಸಾವನ್ನೇ ಜಯಿಸಿದವರು ನಮ್ಮ ನಡುವೆ ಇದ್ದಾರೆ. ಪ್ರೀತಿಯಿಂದ ಕರೆದ್ರೆ ಆ ಭಗವಂತನೇ ಬರುವಾಗ ನಿನ್ನ ಪ್ರೀತಿ ನಿನಗೆ ಸಿಗೋದಿಲ್ವಾ? ಖಂಡಿತವಾಗಿ ಸಿಗುತ್ತೆ. ನಿನ್ನನ್ನು ಪ್ರೀತಿಸೋರು ನಿನ್ನನ್ನು ಖಂಡಿತವಾಗಿ ಹುಡುಕೊಂಡು ಬರ್ತಾರೆ. ನೀನು ಯೋಚನೆ ಮಾಡಬೇಡ. ನೀನೀಗ ಇಲ್ಲಿ ನಿನ್ನ ಮನವಿಯನ್ನು ಸಲ್ಲಿಸಿದೆಯಲ್ವಾ? ನಿನಗೋಸ್ಕರ ನಾನು ಪ್ರಾರ್ಥನೆ ಮಾಡ್ತೀನಿ. ಕರುಣಾಮಯನಾದ ಯೇಸು ಪ್ರಭು ಎಲ್ಲರಿಗೂ ಒಳಿತನ್ನೇ ಮಾಡ್ತಾನೆ. ನೀನಿನ್ನು ನಿಶ್ಚಿಂತೆಯಾಗಿ ಹೋಗಿ ಬಾ ಮಗು. ಥ್ಯಾಂಕ್ ಯು ಫಾದರ್. ನಾನು ಬರ್ತೀನಿ. God bless you, my son. ಸಿಂಚನ್ನ ಫೋನ್ ಮಾಡ್ತಿದ್ದಾನೆ. ತಗೋ. ಅಲ್ಲ, ಇಂಥ ಸಮಯದಲ್ಲಿ ಅವಳು ಸಂತೋಷವಾಗಿರಬೇಕು. ಇವತ್ತಿನ ಜಡ್ಜ್ಮೆಂಟಿಂದ ಅವಳಿಗೆ ಎಷ್ಟು ಬೇಜಾರಾಗಿದೆಯೋ ಏನೋ. ಏನು ಹೇಳಿ? ಮೊದಲು ಅವಳು ಏನು ಹೇಳ್ತಾಳೆ ಕೇಳಿಸ್ಕೊ. ತಗೋ, ಲೌಡ್ ಸ್ಪೀಕರ್ಗೆ ಹಾಕು. ಸಿಂಚನ, ಅತ್ತೆ, ನೀನು ಈಗಿರೋ ಸ್ಥಿತಿನಲ್ಲಿ ನಿನ್ನನ್ನು ನಾವು ಸಂತೋಷವಾಗಿ ಇಟ್ಕೋಬೇಕು. ನಿಮ್ಮ ಮಾವ ಕೋರ್ಟಿಗೆ ಹೋದ್ರು, ನಾನೇನು ಮಾಡಬೇಕು ಅಂತಾನೆ ಅರ್ಥ ಆಗಲಿಲ್ಲ. ನೋಡು, ನೀನು ಇದ್ಯಾವುದನ್ನು ಮನಸ್ಸಿಗೆ ಹಾಕೋಬೇಡ. ನಮ್ಮನ್ನ ಕ್ಷಮಿಸ್ತೀಯ ತಾನೆ? ಅತ್ತೆ, ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ? ನಿಜ ಹೇಳಬೇಕು ಅಂದ್ರೆ ನಾನ್ ಥ್ಯಾಂಕ್ಸ್ ಕೇಳಬೇಕು. ಹರಿನ ಕೆಲಸ ಕಳಿಸ್ಬೇಕು ಅಂತ ನೀವ್ ಈ ತರ ಎಲ್ಲ ಮಾಡ್ತಿದ್ದೀರಾ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಅತ್ತೆ. ಮಾವನ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಇನ್ಮೇಲಾದ್ರೂ ಹರಿ ಒಂದು ಒಳ್ಳೆ ಕೆಲಸ ನೋಡ್ಕೊಂಡು ಜವಾಬ್ದಾರಿನ ನಡ್ಕೊಂಡ್ರೆ ನಂಗೆ ಅಷ್ಟೇ ಸಾಕು ಅತ್ತೆ. ಕಲ್ತ್ಕೊಳ್ಳೇಬೇಕಮ್ಮ. ಚಿಕ್ಕವ್ರು ಇರುವಾಗ ಕಿವಿ ಹಿಂಡಿ ಬುದ್ಧಿ ಹೇಳಲಿಲ್ಲ. ಇವಾಗ ಕಲ್ತ್ಕೊಳ್ಳಿಲ್ಲ ಅಂತ ಅಂದ್ರೆ ಮೈ ಹಿಂಡಿ ಕಲಿಸ್ತೀನಿ. ನೀನೇನು ತಲೆ ಕೆಡಿಸ್ಕೋಬೇಡ. ಮಾವ, ಈ ಸಿಚುವೇಶನ್ ನಂಗೆ ತುಂಬಾನೇ ಸಹಾಯ ಮಾಡ್ತಿದ್ದೀರಾ. ಅದಕ್ಕೆ ಹೇಳುದು, ತಂದೆ ತಾಯಿ ಪ್ರೀತಿ ಮುಂದೆ ಯಾವ ಪ್ರೀತಿನೂ ಮೀರ್ಸಕ್ಕಾಗಲ್ಲ ಅಂತ. ಆ ದೊಡ್ಡ ಮಾತೆಲ್ಲ ಯಾಕಮ್ಮ? ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಇದೆಲ್ಲ ನೀನು ತಲೆ ಕೆಡಿಸ್ಕೋಬೇಡ. ನಿನ್ನ ಆರೋಗ್ಯ ನೋಡ್ಕೋ, ಎಲ್ಲ ಸರಿ ಹೋಗ್ತು. ಸರಿ ಮಾವ. ಮಾವ, ಹರಿ ನಿಜವಾಗ್ಲೂ ಕೆಲ್ಸಕ್ಕೆ ಹೋಗ್ತಾರಾ? ಅವನು ಹೋಗ್ಲೇಬೇಕು. ಅವನಿಗೆ ಆಯ್ಕೆನೇ ಇಲ್ಲ. ಜಡ್ಜ್ ಅವನಿಗೆ ಕೆಲ್ಸಕ್ಕೆ ಸೇರ್ಕೊಳ್ಳೋದಕ್ಕೆ 3 ತಿಂಗಳು ಕಾಲಾವಕಾಶ ಕೊಟ್ಟಿದ್ದಾರೆ. ಅಷ್ಟರಲ್ಲಿ ಅವ್ನು ಸೇರ್ಕೋಬೇಕು. ಇಲ್ಲ ಅಂದ್ರೆ ಕರೆದು ಒದ್ದು ಒಳಗಾಗ್ತಾರೆ. ನೀನು ಅಷ್ಟೇ ಬಿಡಬೇಡ. ಅವಾಗವಾಗ ಕೇಳ್ತಾರು. ಏನೋ ಮಾವ, ಅವ್ರಿಗೂ ಎಲ್ರ ತರ ಮನೆ ಮಗು ಅಂತ ಜವಾಬ್ದಾರಿ ಬಂದ್ರೆ ನಂಗಷ್ಟೇ ಸಾಕು ಮಾವ. ಎಲ್ಲ ಸರಿ ಹೋಗುತ್ತಮ್ಮ. ನೀನು ನಿನ್ನ ಆರೋಗ್ಯ ನೋಡ್ಕೊ, ಸರಿನಾ? ಸರಿ ಅತ್ತೆ, ನೀವು ಅಷ್ಟೇ ಆರೋಗ್ಯದ ಕಡೆ ಗಮನ ಕೊಡಿ. ನಾನು ಮತ್ತೆ ಯಾವಾಗಾದ್ರೂ ಫೋನ್ ಮಾಡ್ತೀನಿ. ಲಕ್ಷ್ಮಿ, ಒಂದು ಒಳ್ಳೆ ಸ್ಟ್ರಾಂಗ್ ಕಾಫಿ ಮಾಡ್ಕೊಡು. ಮತ್ತೆ ಅತ್ತೆ ಮಾವನ್ಗೂ ನರಸಿಂಹಯ್ಯ ಅವ್ರಿಗೂ ಏನೋ ಸಂಬಂಧ ಐತೆ ಅಂತ ನನ್ಗನ್ನಿಸ್ತೈತೆ. ಯಾಕಂದ್ರೆ ಅತ್ತೆ ಮಾವ ಇರೋ ಕಡೆ ನರಸಿಂಹಯ್ಯ ಅವ್ರು ಬರ್ತಾರೆ. ಅತ್ತೆ ಮಾವ ಇಬ್ರು ಅವ್ರಿಗೇನೋ ಕೊಡ್ಬೇಕು ಅಂತ ಕೊಟ್ಟು ಕಳಿಸ್ತಾರೆ. ಅಂದ್ಮೇಲೆ ಇವ್ರಿಗೆ ಏನೋ ಸಂಬಂಧ ಐತೆ ಅಲ್ವಾ? ವೆಂಕಿ, ನನ್ಗ್ಯಾಕೋ ಇದು ಬರೀ ಫ್ರೆಂಡ್ಶಿಪ್ ಅಷ್ಟೇ ಅಲ್ಲ, ಅದಕ್ಕೂ ಮೀರಿದ್ದು ಬೇರೆ ಏನೋ ಸಂಬಂಧ ಐತೆ ಅಂತ ಅನಿಸ್ತೈತೆ. ನೀನ್ ಯಾಕೆ ಅತ್ತೆ ಹತ್ರ ಒಂದ್ ಮಾತು ಕೇಳ್ಬಾರ್ದು? ನಂಗ್ ಗೊತ್ತಿತ್ತು ನೀನ್ ಇದೇ ಹೇಳ್ತೀಯ ಅಂತ.
ಆದ್ರೂ ಈ ಜಡ್ಜ್ಮೆಂಟ್ ಕಾಪಿನ ಅವ್ರಿಗೆ ಕೊಡಿ ಅಂತ ಯಾಕೆ ಹೇಳಿದ್ರು ಅಂತ. ಅಷ್ಟೇ ಅಲ್ಲ, ಇದ್ರೊಳಗಡೆ ಇನ್ನ ಒಂದ್ ಲೆಟರ್ ಐತೆ, ಇದನ್ನ ಅವ್ರಿಗೆ ಕೊಡಿ ಅಂತ ಹೇಳಿದ್ರು. ಇದ್ರಲ್ಲಿ ಅತ್ತೆ ಏನ್ ಬರ್ದಿರ್ಬೋದು ಅಂತ. ಸರಿ ಆಯ್ತು, ಇದ್ರಲ್ಲಿ ಏನೈತೆ ಅಂತ ಒಂದೇ ಒಂದ್ ಕಿತ ತೆಗ್ದ್ಬಿಟ್ಟು ಓದುಮ. ಆಯ್ತು ವೆಂಕಿ, ಇದನ್ನ ಓದ್ಬಾರ್ದು ಅಂತ ನನ್ಗೂ ಗೊತ್ತು. ಆದ್ರೆ ಇಷ್ಟೆಲ್ಲ ಆಗ್ತೈತಲ್ಲ, ಇದೆಲ್ಲ ಯಾಕಿರ್ಬೋದು, ಏನಿರ್ಬೋದು ಅಂತ ಕುತೂಹಲ ತಲೆ ಒಳಗಡೆ ಐತಲ್ಲ, ಅದಕ್ಕೆ ಒಂದೇ ಒಂದ್ ಕಿತ. ಆಯ್ತಪ್ಪ ಮಹಾಸ್ವಾಮಿ, ನಿಮ್ ಕೈಯಲ್ಲಿ ಈ ಕಿವಿಗೆ ಓಲೆ ಹಾಕಿಸ್ಕೊಳ್ಳೋ ಅಂತ ಕೆಲಸ ಮಾಡ್ತೀನಿ ಹೊರತು ಕಿವಿ ಹಿಂಡಿಸ್ಕೊಳ್ಳೋ ಅಂತ ಕೆಲಸ ಮಾಡಕ್ಕಿಲ್ಲ.